ಕನ್ಯಾ ರಾಶಿಯವರಿಗೆ ಹೇಗಿದೆ ಗ್ರಹಣ? ಸೊ ಕನ್ಯಾ ರಾಶಿಯವ್ರದ್ದು ಮೇಡಮ್ ಅವ್ರದ್ದೇ ಕನ್ಯಾ ರಾಶಿ ಅನ್ನಿಸುತ್ತೆ. ವಾಯ್ಸ್ ಇಲ್ಲ ಸದ್ಯಕ್ಕೆ ಬಂದಿಲ್ಲ. ಕನ್ಯಾ ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ನಿಮ್ಗೆ 6ನೇ ಮನೆಯಲ್ಲೇ ಈ ಒಂದು ಗ್ರಹಣ ನಡೀತಾ ಇದೆ. 6ನೇ ಮನೆ ನಿಮ್ಮ ರಾಶಿಗೆ 6ನೇ ಮನೆ ಕುಂಭರಾಶಿ. ಕುಂಭರಾಶಿಗೆ ಏನಾಗುತ್ತೆ 11ನೇ ಮನೆ ಅಧಿಪತಿ 6ನೇ ಮನೆಗೆ ಹೋಗಿದ್ದಾನೆ. 6ನೇ ಮನೆಗೆ ಹೋದಂತೆ ಲಾಭದ ಮನೆ ಅಂತ ಹೇಳುತ್ತೆ. 11ನೇ ಮನೆ ನಿಮಗೆ ಲಾಭ, ಯಾಕಂದರೆ ಅಕೌಂಟಲ್ಲಿ ನಿಮ್ಮ ಲಾಭದ ಮನೆ. ಹೆಂಗೆ ಅಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದರೆ ನಿಮ್ಗೆ ಲೋನ್ ಕೊಡ್ತಾರೆ. ಹೆಂಗೆ ಲೋನ್ ಇರುತ್ತೆ ಅಂತ ನಿಮ್ಮ 11th ಲಾರ್ಡ್ ನೋಡಿದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಗೊತ್ತಾಗ್ತದೆ ಜ್ಯೋತಿಷದಲ್ಲಿ. 6ನೇ ಮನೆಗೆ ಹೋದರೆ ನೀವು ಬರೀ ನಷ್ಟಕ್ಕೆ ಕಳ್ಕೊತೀರಾ ಅಂತ ಹೇಳುತ್ತೆ. 100% ನೀವು ನಷ್ಟಕ್ಕೆ ಕಳಿಸುತ್ತೆ ಅಂತ ಹೇಳುತ್ತೆ. 100% ನೀವು ಕನ್ಯಾ ರಾಶಿಯವರು ಈ ಒಂದು ತಿಂಗಳು ನಿಮ್ಮ ಲೈಫಲ್ಲಿ ಭಾಳ ವಿಶೇಷವಾಗಿ ಹುಳಿ ಪದಾರ್ಥವನ್ನು ಜಾಸ್ತಿ ತಿನ್ನಬೇಡಿ. ಭಾಳ ವಿಶೇಷವಾಗಿ ತುಂಬ ಹುಳಿ ತಿನ್ನೋದು ಮತ್ತು ಆದಷ್ಟು ಭಾಳ ನೆಗೆಟಿವ್ನ ದೀಪವನ್ನು ಹಚ್ಚೋದು. ಇವು ನಿಂಬೆಹಣ್ಣಿನ ದೀಪ ಹಚ್ಚೋದು ಇದು ನೆಗೆಟಿವ್ನ ಆಕರ್ಷಣೆ ಮಾಡುತ್ತೆ. ನೆಗೆಟಿವ್ನ ಹಚ್ಚಬಾರ್ದು. 100% ನೀವು ಪಾಸಿಟಿವ್ನ ಹಚ್ಚಬೇಕು. ನೀವು ಬೆಲ್ಲದ ದೀಪ ಹಚ್ಚಿ ಯಾವ್ದಾದ್ರು ಟೆಂಪಲ್ಗೆ ಹೋದರೆ ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಿ. ಈ ಒಂದು ತಿಂಗಳೊಳಗಡೆ ನೀವು ಯಾವ್ದಾದ್ರು ಇಷ್ಟ ದೇವರಿಗೆ ನೀವು ಬೆಲ್ಲದ ದೀಪ ಹಚ್ಚಿ, ಅದರಲ್ಲೂ ಕೂಡ ನಾಗರ ಕಲ್ಲಿಗೆ ನೀವು ಬೆಲ್ಲದ ದೀಪವನ್ನು ಹಚ್ಚಿ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಅದರ ಹಳ್ಳಿ ಮರ ಇರಬೇಕು. ನಾಗರ ಟೆಂಪಲ್ ಜೊತೆ ಹಳ್ಳಿ ಮರ ಇದ್ದು ಒಳ್ಳೆಯದು. ಹತ್ತಿ ಮರ ಇರಬೇಕು. ಭಾಳ ವೈಬ್ರೇಷನ್. ಮತ್ತು ಈ ತಿಂಗಳ ಒಳಗಡೆ ನೀವೆಲ್ಲರೂ ಚಂದ್ರನ ಅಂದರೆ ನೇರಳೆ ಮರವನ್ನು ಮುಟ್ಟಿ, ಯಾಕಂದರೆ ಚಂದ್ರ ಆ ಮರದಲ್ಲಿ ವಾಸ ಮಾಡ್ತಾನೆ. ತುಂಬ ಒಳ್ಳೆಯದು. ನೇರಳೆ ಮರವನ್ನು ಈ ತಿಂಗಳಲ್ಲಿ ಯಾರೆಲ್ಲ ಮುಟ್ತಿರೋ ಈ ತಿಂಗಳು ಪೂರ್ತಿ ನೇರಳೆ ಮರ ಮುಟ್ಟಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲ ರಾಶಿಯರಿಗೂ ನೇರಳೆ ಮರ ಮುಟ್ಟಿ ನಿಮ್ಮ ನೆಗೆಟಿವ್ ಅಷ್ಟು ಕೂಡ ಹೋಗುತ್ತೆ. ನೇರಳೆ ಮರ, ಹತ್ತಿ ಮರ, ಹಳ್ಳಿ ಮರನ ಡೈಲಿ 5 ನಿಮಿಷನಾದ್ರು ಆ ಮರ ನಿಂಗೆ ಟಚ್ ಮಾಡಿ. ಆ ಟಚ್ ಮಾಡಿದಾಗ ನಿಮ್ಮ ನೆಗೆಟಿವ್ ಎಲ್ಲ ಆಚೆ ಎಳ್ಕೊಂಡ್ಬಿಡುತ್ತೆ. ನಿಮ್ಗೆ ಏನು ದೋಷ ಬಂದಿರುತ್ತೋ ದಯವಿಟ್ಟು ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಯಾವ ವಾಕ್ ಮಾಡ್ತಿರೋ ಏನು ಮಾಡ್ತಿರೋ ಸ್ನಾನ ಮಾಡಿದ ತಕ್ಷಣ ಹೋಗಿ ನೀವೆಲ್ಲ ರಾಶಿಯರು ಕೂಡ ಹತ್ತಿ ಮರ, ಹಳ್ಳಿ ಮರನ ಟಚ್ ಮಾಡಿ 5 ನಿಮಿಷ ಆ ಮರವನ್ನು ಟಚ್ ಮಾಡಿ. ನಿಮ್ಮ ಲೈಫಲ್ಲಿ ಏನೆಲ್ಲ ನೆಗೆಟಿವ್ ಇದೆಯೋ ಆ ನೆಗೆಟಿವ್ 100% ಆಚೆ ಹೋಗ್ತಿರುತ್ತೆ. ಬರೆದು ಕೇಳಿ ಇದನ್ನು ದಯವಿಟ್ಟು ನೀವು ಎಲ್ಲೂ ಟೆಂಪಲ್ಗೆ ಹೋಗೋಕ್ಕಲ್ಲ, ತುಂಬ ಕಷ್ಟ ಆಗುತ್ತೆ ಅನ್ನೋರಿಗೆ ಸಾಕ್ಷಾತ್ ದೇವ್ರುಗಳೇ ನಾನು ಹೇಳೋಂಥ ಗ್ರಹಗಳೇ ಆ ಮರದಲ್ಲಿ ವಾಸ ಮಾಡ್ತಾರೆ. ಒಂದೊಂದು ಗ್ರಹನೂ ಕೂಡ ನೀವು ಹಳ್ಳಿ ಮರ ಮುಡ್ತೀರಾ ಸಾಕ್ಷಾತ್ ಗುರುಗ್ರಹನೇ ವಾಸ ಮಾಡ್ತಾನೆ. ಹತ್ತಿ ಮರ ಮುಡ್ತೀರಾ ಶುಕ್ರ ಗ್ರಹನೇ ವಾಸ ಮಾಡ್ತಾನೆ. ಭಾಳ ವಿಶೇಷವಾಗಿ ಹಳ್ಳಿ ಮರ ಮುಟ್ತೀರಾ, ಚಂದ್ರನ ಮರ ಮುಟ್ತೀರಾ, ನೇರಳೆ ಮರ ಮುಟ್ತೀರಾ, ತುಂಬ ಆ ಮರದಲ್ಲಿ ಚಂದ್ರ ವಾಸ ಮಾಡ್ತಾನೆ. ನೀವು ಶನಿ ಗ್ರಹನ ಮುಟ್ಟಬೇಕಾ ಹೋಗಿ ಬನ್ನಿ ಮರ ಮುಟ್ಟಿ. ಖಂಡಿತಲೂ ಕೂಡ ನಿಮಗೆ ಎಲ್ಲ ದೋಷಗಳು ಕೂಡ ನಿವೃತ್ತೆ. ನಾಳೆ ಮಿಸ್ ಮಾಡಿದ್ರೆ ಹೋಗಿ ಆ ಮರನ ಟಚ್ ಮಾಡಿ. ಇಷ್ಟು ಮರನ ಯಾರು ಟಚ್ ಮಾಡ್ತಿರೋ ಈ ತಿಂಗಳಲ್ಲಿ ಬುಡದಲ್ಲೇ ಟಚ್ ಮಾಡಿ ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀವಿ. ಓಕೆ ಗುರುಜಿ, ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಗೆ 5ನೇ ಭಾವದಲ್ಲಿ ಆಗ್ತಾಯಿದ್ದಾನೆ. 5ನೇ ಭಾವದಲ್ಲಿ ಆಗ್ತಾಯಿದ್ದಾನೆ. ಈ ಗ್ರಹಣ ಆಗ್ತಿರೋದು 5ನೇ ಭಾವ. ಅಂದರೆ ಶನಿ, ತುಲಾರಾಶಿಗೆ ಶನಿ ತುಂಬ ಯೋಗಕಾರಕ. ಆದರೂ ಕೂಡ ನಿಮಗೆ 6ನೇ ಮನೇಲಿದ್ದಾನೆ. ಭಾಳ ವಿಶೇಷವಾಗಿ 6ನೇ ಮನೇಲಿ 5ನೇ ಮನೆಯೊಳಗೆ 6ನೇ ಮನೇಲಿದ್ದಾನೆ. ಹಾಗಾಗಿ ಯಾವ್ದಾದ್ರು ಮನೇಲಿ ಹಳೆ ಜಗಳಗಳು ಮನಸ್ತಾಪಗಳಿದ್ರೆ ನಿಮ್ಮ ಈ ಕುಟುಂಬದಲ್ಲಿ ಯಾರು ಸಂಬಂಧಿಕರಿಗೆ ದೂರ ಆಗಿಬಿಡ್ತಾರೆ. ಭಾಳ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದವ್ರ ಮನೇಲಿ ಸಾಕಷ್ಟು ಪ್ರಾಬ್ಲಮ್ ಬರುತ್ತೆ. ಒಂದಕ್ಕೊಂದು ಪ್ರಾಬ್ಲಮ್ ಬರುತ್ತೆ. ಈ ತುಲಾರಾಶಿಯರಿಗೆ ಭಾಳ ಅರ್ಥ ಮಾಡ್ಕೊಳ್ಳಿ. ನೀವು ತುಲಾರಾಶಿಯರಿಗೆ ಸಾಕಷ್ಟು ನಾನು ತುಲಾರಾಶಿಯರಿಗೆ ಈ ಒಂದು ಪರಿಹಾರವನ್ನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ತುಲಾರಾಶಿಯರಿಗೆ ಈ ಒಂದು ಗ್ರಹಣವನ್ನು ನೀವು ದಯವಿಟ್ಟು ಈ ಪ್ರಾಬ್ಲಮಿಂದ ನೀವು ಆಚೆ ಬರೋದು ಮತ್ತು ಭಾಳ ಏನಾದ್ರು ತಲೆನೋವಿದ್ದವ್ರಿಗೆ ನಾನು ಇದನ್ನು ಹೇಳ್ತಿರೋದು ಏನಕ್ಕಪ್ಪ ಅಂದರೆ, ಒಂದು ಕೇತು ಟೆಂಪಲ್ನ ದಯವಿಟ್ಟು ಅಟೆಂಡ್ ಮಾಡಿ. ಯಾಕಂದರೆ ಕೇತು ನಿಮಗೆ ಲಾಭದಲ್ಲಿದ್ದಾನೆ. ಕೀಳೆ ಪಿಳಂಬೂರು ಅಂತ ಕೇತದ ಮೂಲ ವಿಗ್ರಹಕ್ಕೆ ಹೋಗಿ ನೀವು ಭಾನುವಾರ ದಿವಸ ಅಭಿಷೇಕ ಮಾಡಿಸಿ ನಿಮಗೆಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಈ ಒಂದು ತಿಂಗಳಲ್ಲಿ ಇಲ್ಲ ಒಂದು 6-7 ತಿಂಗಳು ಒಳಗಡೆ ಹೋಗಿ ಫಸ್ಟ್ ಅಭಿಷೇಕ ಮಾಡಿಸಿ ನಿಮ್ಮ ಎಲ್ಲ ನೆಗೆಟಿವಿಂದ ಆಚೆ ಬರ್ತಾರೆ. ಕೀಳೆ ಪಿಳಂಬೂರು ಕೇತು ಟೆಂಪಲ್ ಅಂತ ಗೂಗಲ್ ಹೊಡಿರಿ ತೋರಿಸುತ್ತೆ. ಅಲ್ಲಿ ಹೋಗಿ ಅಭಿಷೇಕ ಮಾಡಿಸಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ಕೂಡ ಯಮಗಂಟ ಕಾಲದಲ್ಲೇ ಮಾಡಿಸಿ. ನಿಮಗೆ ರಾಹುಗಾಲದಲ್ಲಿ ಮಾಡಿಸ್ಬಿಡಿ. ಯಮಗಂಟ ಕಾಲದಲ್ಲಿ ಅಭಿಷೇಕ ಟಿಕೆಟ್ ಇರುತ್ತೆ, ಅದನ್ನು ತಗೊಂಡು ಅಭಿಷೇಕ ಮಾಡಿಸಿ ನಿಮ್ಮ ಜೀವನ ಪಾವನ ಆಗುತ್ತೆ. ಒಂಬಳೆ ತಗೊಂಡು ಕೊಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮುಂದಿನ ರಾಶಿ ಬಗ್ಗೆ ಸ್ವಲ್ಪ ಬೇಗ ಹೇಳೋಣ, ಸಮಯ ಸ್ವಲ್ಪ ಕಡಿಮೆ ಇರೋದ್ರಿಂದ. ಸೊ ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ? ವೃಶ್ಚಿಕ ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ, ಒಂದು ತುಂಬ ರಾಜಯೋಗ ಇದೆ. ಕುಜ 11ನೇ ಮನೇಲಿದ್ದಾನೆ, ಶನಿ 5ನೇ ಮನೇಲಿದ್ದಾನೆ, 4ನೇ ಮನೆಯಲ್ಲಿ ಚಂದ್ರ ಮತ್ತು ಗುರುಗ್ರಹ ಇದ್ದಾನೆ. ಯಾಕಂದರೆ ವೃಶ್ಚಿಕ ರಾಶಿ 9ನೇ ಮನೆ ಅಧಿಪತಿ ಇಲ್ಲಿದ್ದಾನೆ. ಗುರು ಅಷ್ಟಮದಲ್ಲಿದ್ದಾನೆ. ಗುರುವಿಂದಲೇ ಆಗ್ತಿರೋ ನಕ್ಷತ್ರ ಎಲ್ಲ ಗ್ರಹನೂ ಇದು ಗುರುಗ್ರಹ ಕೆಟ್ಟಿದ್ದಾನೆ. ಗುರುಗ್ರಹ ಕೆಟ್ಟಿರೋದ್ರಿಂದ ನಿಮ್ಮ ಲೈಫಲ್ಲಿ ಯಾರಿಗಾರು ಮಕ್ಕಳಿಗೆ, ಭಾಳ ವಿಶೇಷವಾಗಿ ಮಕ್ಕಳಿಗೆ ಇಲ್ಲ ತಾಯಿಗೆ, ಅಜ್ಜಿಗೆ, ಇವರಿಗೆ ಯಾರು ಕುಟುಂಬದಲ್ಲಿ ಇಲ್ಲ ಬಂಗಾರವನ್ನು ಕೊಡಿ. ದಯವಿಟ್ಟು ಹೇಳ್ತಿದ್ದೀನಿ ಕೇಳಿ, ಯಾವುದೇ ದೇವರಿಗೂ ಕೂಡ ಚಿನ್ನ ಬೆಳ್ಳಿಯ ಜನ ದೇವ್ರಿಗೆ ಕೊಡಬೇಡಿ. ದೇವ್ರಿಗೆ ಏನಾದ್ರು ಮಾಡಿಸ್ಕೊಡಿ. ದೇವ್ರಿಗೆ ಸುಮ್ಮನೆ ದುಡ್ಡು ಹೆಚ್ಚಾಗಿದೆ ಅಂತ ಅರ್ಕೆ ಹೊತ್ಕೊಂಡು ಒಂಡಿಗೆ ಹಾಕ್ಬೇಡಿ. ಇದು ದೋಷ ಬಂದ್ಬಿಡುತ್ತೆ. ಮಾಡಬಾರ್ದು ಮಾಡ್ತಾ ಒಂದಿಗೆ ಹಾಕಿದರೆ ನಿಮಗೂ ಪಾಪ ಬರುತ್ತೆ. ಹಂಗೆಲ್ಲ ಕೊಡಬೇಡಿ. ಹಿಂದೆ ಕಲೆಕ್ಷನ್ ಮಾಡೋರು ಈ ಕಲೆಕ್ಷನಿಂದ ನೀವು ಆಚೆ ಬರ್ರಿ. ನಿಮ್ಮ ತಾಯಿಗೆ ಬಳೆ ಕೊಡಿ, ನಿಮ್ಮ ಹೆಂಡ್ತಿಗೆ ಬಂಗಾರ ತಂದು ಕೊಡಿ. ಈ ತಿಂಗಳಲ್ಲಿ ಯಾವ್ದಾದ್ರು 1 ಗ್ರಾಮ್ ಬಂಗಾರವನ್ನು ತಂದು ಕೊಡಿ. ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ. ಶಕ್ತಿ ಇಲ್ಲದೇ ಇದ್ದವರು ಯೆಲ್ಲೋ ಕಲರ್ ಬಟ್ಟೆನ ನಿಮ್ಮ ಮಕ್ಕಳಿಗೆ, ನಿಮ್ಮ ತಾಯಿಗೆ ಇಲ್ಲ ನಿಮ್ಗೆ ಯಾರಿಗಾರು ಯೆಲ್ಲೋ ಕಲರ್ ಬಟ್ಟೆನ ತಂದ್ಕೊಡಿ, ದೋಷ ನಿವೃತ್ತಿ ಆಗುತ್ತೆ. ಓಕೆ, ಧನುಸು ರಾಶಿ.
ಧನುಸು ರಾಶಿಗೆ ಏನಾಗುತ್ತೆ 3ನೇ ಮನೇಲಿ ನಡೀತಾ ಇದೆ. 3ನೇ ಮನೇಲಿ ಗ್ರಹಣ ನಡೆಯೋದ್ರಿಂದ ಕುಂಭರಾಶಿ 3ನೇ ಮನೆ ಆಗುತ್ತೆ. ಚಂದ್ರ ಅಷ್ಟಮಾಧಿಪತಿ 3ನೇ ಮನೆಗೆ ಬಂದಿದ್ದಾನೆ. ಇದು ವೆರಿ ಡೇಂಜರು. 8ನೇವನು ಯಾವಾಗಲೂ 3ನೇ ಮನೆಗೆ ಬರಬಾರ್ದು. 3ನೇ ಮನೇಲಿ ರಾಹು ಗ್ರಹ ಇದ್ದಾನೆ, ಇನ್ನೂ ಜಾಸ್ತಿ ಇದೆ. ಏನಾದ್ರು ಕೆಟ್ಟ ಅಪರಾಧನ ಓದ್ಕೊತೀರ ನೋಡಿ. ಇವಾಗ ದುನಿಯಾ ವಿಜಯ್ 20ನೇ ತಾರೀಕು ಅವರು ಮೂಲ ನಕ್ಷತ್ರ. ಮೊನ್ನೆ ದುಬೈಗೆ ಹೋಗಿದ್ರೆ ಏನು ಅವಾರ್ಡ್ಗೇನ ಅಲ್ವಾ, ಆ ಅವಾರ್ಡ್ ಬಗ್ಗೆ ಮತ್ತೆ ಅವ್ರು ಹೇಳಿದಾರೆ ಅಂದರೆ ಅದು ಧನುಸು ರಾಶಿ. ನಂಗೆ ಚೆನ್ನಾಗಿ ಗೊತ್ತು, ಅವ್ರ ಜಾತಕ ನನ್ನ ಹತ್ರ ಇದೆ, ಮೂಲ ನಕ್ಷತ್ರ ಅವ್ರದ್ದು. ನೋಡಿ ಅವ್ರನ್ನೂ ಕೂಡ ಬಿಟ್ಟಿಲ್ಲ 100%. ನೋಡಿ ಅವ್ರು ಏನಾರು ಒಂದು ಅಪರಾಧ ಓದ್ಕೊತಾರೆ. ನಿಮಗೆ ಇಷ್ಟೊಂದು ಅಪರಾಧ. 3ನೇ ಮನೆ ಅಂದರೆ ಕೋಪ, 8ನೇ ಮನೆ ಅಂದರೆ ಸೀಕ್ರೆಟ್ ಗೊತ್ತಾಗುತ್ತೆ. 8ನೇ ಮನೆ ಜ್ಯೋತಿಷ್ ಹೇಳ್ಬೇಕಾದ್ರೆ 8ನೇ ಮನೆ ಸೀಕ್ರೆಟು. 8ನೇ 3ನೇ ಮನೆಗೆ ಬಂದಕ್ಕೆ ಅವ್ರು ಸೀಕ್ರೆಟ್ ಗೊತ್ತಾಯಿತು, ಏನೋ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಅವ್ರು ಮಾತಾಡೋದು ಕರೆಕ್ಟಾಗಿದೆ, ಅವ್ರು ತಪ್ಪಿಲ್ಲ 100% ದುನಿಯಾ ವಿಜಯ್. ಆದರೆ ಇದು ಈ ಥರ ಆಗ್ತಾ ಇರೋದಕ್ಕೆ ಒಂದು ನಿಮ್ಮ ಲೈಫಲ್ಲಿ ಆಲಂಗುಡಿ ಗುರು ಟೆಂಪಲ್ಲು ಮತ್ತು ರಾಹು ಟೆಂಪಲ್ಲು ಮತ್ತು ಚಂದ್ರನ್ ಟೆಂಪಲ್ಲು ಇದನ್ನು ದರ್ಶನ ಮಾಡಿ ನಿಮ್ಮ ಜೀವನ ಪಾವನ ಆಗುತ್ತೆ. ಓಕೆ ಗುರುಜಿ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ವಿಪರೀತ ರಾಜಯೋಗನ ಕೊಡ್ತಾ ಇದೆ. ಯಾಕೆ ರಾಜಯೋಗ ಕೊಡ್ತಾ ಇದೆ ಅಂದರೆ ಮಕರ ರಾಶಿ ಧನುಸ್ಥಾನದಲ್ಲಿ ಸೇರಿದ್ದಾರೆ. ಸಪ್ತಮಾಧಿಪತಿ 2ನೇ ಮನೇಲಿ ಸೇರಿದ್ದಾನೆ. ರಾಹು 2ನೇ ಮನೇಲಿದ್ದಾನೆ. ಗುರು 3ನೇನಾಗ 6ನೇ ಮನೆಗೆ ಹೋಗಿದ್ದಾನೆ. 12ನೇನಾಗ 6ನೇ ಮನೆಗೆ ಹೋಗಿದ್ದಾನೆ. ಗುರು 3ನೇನಾಗ 6ನೇನಾಗ 12ನೇ ಮನೆಗೆ ಹೋಗಿ ಚಂದ್ರ ಸಪ್ತಮಾಧಿಪತಿ 2ನೇ ಮನೆಗೆ ಬಂದರು. ಮಕರ ರಾಶಿ ವಿಪರೀತ ರಾಜಯೋಗನ ಕೊಡ್ತಾ ಇದೆ. ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ, ನಿಮ್ಮ ಹೆವಿ ಸಕ್ಸಸ್ಸನ್ನು ಕೊಡ್ತಾ ಇದೆ. ನೀವು ಹೆವಿ ಸಕ್ಸಸ್ಸಾಗಿ ಕೊಡ್ತಾ ಇದೆ. ನೋಡಿ ಇವಾಗ ಮಕರ ರಾಶಿಯವರು ಸುದೀಪ್ ಅವ್ರು ಮಕರ ರಾಶಿ ಮೊನ್ನೆ ಡೈಲಾಗ್ ಕೊಟ್ಟಿದ್ದಾರೆ. ಏನಂತ ಡೈಲಾಗ್ ಕೊಟ್ಟಾರೆ ಮೊನ್ನೆ ನೋಡಿದ್ರಲ್ಲ, ಒಂದು ವಿಡಿಯೋ ಬರ್ತಡೇಲಿ ನೋಡಿದ್ರೆ ನೀವು ಕೇಳಿದ್ರಾ? ಆದರೆ ದರ್ಶನ್ ಅವರು ಮಕರ ರಾಶಿ ಅವರು ಹೇಳಿದ್ದಾರೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ. ಇವ್ರು ಹತ್ಕೊಂಡು ಟಾಂಗ್ ಕೊಟ್ಟರೆ ಯಾವನೋ ನನ್ನ ಮಕ್ಳು ಹೇಳಿದ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಿದ್ದಾರೆ. ಅದು ಫೇಮಸ್ ಆಗೈತೆ, ಯಾವನೋ ನನ್ನ ಮಕ್ಕಳು ಕಮೆಂಟ್ ಮಾಡಿದವ್ರಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ. ಇದು ನೋಡಿ, ಒಂದು ಪದ ಇಟ್ಟಾಗುತ್ತೆ, ಒಂದು ಹಾಡು ಇಟ್ಟಾಗುತ್ತೆ ಅಂದರೆ ಆ ತಾಕತ್ತು, ಆ ಮಕರ ರಾಶಿ ತಾಕತ್ತು, ಅದು ವೈಬ್ರೇಷನ್, ಆ ತಾಕತ್ತು ಟೈಮ್ ಸಖತ್ತಾಗಿದೆ. ಇವಾಗ ನೋಡಿ ಬಿಗ್ ಬಾಸಲ್ಲಿ ಎಷ್ಟು ದೊಡ್ಡ ವೈಬ್ರೇಷನ್ನು ಕ್ರಿಯೇಟ್ ಆಗೈತೆ ಅಂದರೆ ಇಷ್ಟು ವರ್ಷ ಇಲ್ದಿರೋದೆಲ್ಲರೂ ಸಖತ್ತಾಗಿ ಮಾಡ್ತೀನಿ ಅಂತ ಹೇಳಿದರೆ ಎಷ್ಟು TRP ಕೊಡ್ತೀನಿ ಅಂತ ಮಾಹಿತಿ ಕಟ್ಟಿದೆ. ಏನಕ್ಕೆ ಅಂದರೆ ಇದು ಮಕರ ರಾಶಿ. ಮಕರ ರಾಶಿ ಆಗಿರೋದು ಇದು ಎವ್ರಿ ಸಕ್ಸಸ್. ಈ ಸಾರಿ ಬಿಗ್ ಬಾಸ್ನ ನೀವು ನಿರೀಕ್ಷೆ ಮಾಡಿದ್ರೆ 29ನೇ ತಾರೀಕಿಗೆ ಬರ್ತಾ ಇದೆ. ಯಾಕಂದರೆ ಇದು ಯೋಗ ಅಂತ ನಾನು ಹೇಳಿದೆ. ಮಕರ ರಾಶಿ ವಿಪರೀತ ಯೋಗ, ಈ ಯೋಗವನ್ನು ಸಖತ್ತಾಗಿ ತಂದುಕೊಡುತ್ತೆ. ಓಕೆ, ಕುಂಭರಾಶಿ ಇದೇ ರಾಶಿಯ ಗ್ರಹಣ ಕೂಡ ನಡೀತಾ ಇದೆ. ಸೊ ಹೇಗಿದೆ ಕುಂಭರಾಶಿಯವರಿಗೆ ಏನಾಗುತ್ತೆ ಅಂದರೆ, ಒಂದು ಇಲ್ಲ ನಿಮ್ಮಲ್ಲಿ ಕೆಲಸದವರು ಬಿಟ್ಟೋಗ್ಬೋದು, ಇಲ್ಲ ಕೆಲಸದವ್ರು ಬರ್ಬೋದು ಭಾಳ ವಿಶೇಷವಾಗಿ. ಮತ್ತು ಕುಂಭರಾಶಿಯವರಿಗೆ ವಿಪರೀತ ರಾಜಯೋಗ ಬೇಕು ಅಂದರೆ ನೀವು ಮಧುರೆ ಮೀನಾಕ್ಷಿ ಅಮ್ಮನ ದರ್ಶನ ಮಾಡಲೇಬೇಕು. ಮತ್ತು ರಾಹು ಟೆಂಪಲ್ ದರ್ಶನ ಮಾಡಿ, ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ. ಮಧುರೆ ಮೀನಾಕ್ಷಿ ದರ್ಶನ ಮಾಡಿದ್ರೆ ನಿಮ್ಗೆ ಎಲ್ಲ ಗ್ರಹನೂ ನೋಡ್ದಂಗೆ ಆಗುತ್ತೆ. ಯಾಕಂದರೆ ಬುಧನ ಕ್ಷೇತ್ರ ಆಗುತ್ತೆ ಮಧುರೆ ಮೀನಾಕ್ಷಿ ಟೆಂಪಲು. ನಾನು ಕೂಡ ಕುಂಭರಾಶಿ, ನಂದೇ ಕುಂಭರಾಶಿ, ನಾನು ಕೂಡ ಶತಭಿಷ ನಕ್ಷತ್ರ. ನಾನು ಹೋಗಿ ನೆನ್ನೆ ಮಧುರೆ ಮೀನಾಕ್ಷಿ ದೇವಸ್ಥಾನ ಅಡ್ವಾನ್ಸ್ ಆಗಿ ನೋಡ್ಕೊಂಡು ಬಂದುಬಿಟ್ಟೆ. ದರ್ಶನ ಇಷ್ಟೊತ್ತಿನಲ್ಲಿ ದರ್ಶನ ಮಾಡ್ತಾ ಇದ್ದೆ, ದೇವ್ರನ್ನೆಲ್ಲ ಇಷ್ಟೊತ್ತಿನಲ್ಲಿ ದರ್ಶನ ಮಾಡ್ತಿದ್ದೆ. ರಾತ್ರಿ ಇಷ್ಟೊತ್ತಿನಲ್ಲಿ ಮಧುರೆ ಮೀನಾಕ್ಷಿ ಅಮ್ಮನ ದರ್ಶನ ಮಾಡಿ ಒಂದು ಸರಿ ಈ ಗ್ರಹಣ ಎಲ್ಲ ಮುಗಿದ್ಮೇಲೆ ಬ್ರಹ್ಮನ್ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ರಿ. ತಿರುಚಿಲಿರುವಂಥ ತಿರುಪತ್ತೂರು ಬ್ರಹ್ಮನ್ ಟೆಂಪಲ್ಗೆ ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಕೊನೆ ರಾಶಿ ಅಲ್ವಾ ಮೇಡಮ್? ಮೀನರಾಶಿಯವರಿಗೆ ವಿಪರೀತ ಕಷ್ಟ, ನೋವು, ದುಃಖಗಳು ಜಾಸ್ತಿ ಆಗ್ತೈತೆ. ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಟೈಟ್ ಆಗ್ತಾಯಿದೆ. ಯಾಕಂದರೆ 5ನೇ ಭಾವದ ಅಧಿಪತಿ 12ನೇ ಮನೇಲಿದ್ದಾರೆ. 12ನೇ ಮನೇಲಿರೋದ್ರಿಂದ ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾ ಇದ್ದಾನೆ. ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾ ಇದ್ದಾವೆ, ಒಂದಲ್ಲ ಒಂದು ಸಮಸ್ಯೆ ಬರ್ತಾಯಿದೆ. ಯಾಕೆ ಇಷ್ಟೊಂದೆಲ್ಲ ಸಮಸ್ಯೆ ಬರ್ತಾ ಇದೆ ಮೀನರಾಶಿಯವರಿಗೆ? ಇಷ್ಟೊಂದು ತೊಂದರೆ ಬರೋ ಕಾರಣ, ಒಂದಲ್ಲ ಒಂದು ಸಮಸ್ಯೆ ಬರೋ ಕಾರಣ ಚಂದ್ರ 12ನೇ ಮನೆಗೆ ಇರಬಾರ್ದು. ಮನಸ್ಥಿತಿಗಳು ಸೆರೆರಕ್ಲ ಮತ್ತು ರಾಹು 12ನೇ ಮನೆಯಿದ್ದಾನೆ. 12ನೇ ಮನೆಯಲ್ಲಿ ರಾಹು ಇರೋದು ಅದು ಇನ್ನೂ ವೆರಿ ಡೇಂಜರ್. 4ನೇ ಮನೆ ರಾಷ್ಟ್ರಾಧಿಪತಿ ಗುರುಗ್ರಹ ಇದೆ. ನಿಮ್ಮದೇ ನಕ್ಷತ್ರದಲ್ಲಾಗುತ್ತೆ, ಭಾಳ ವಿಶೇಷ ನಿಮ್ಮದೇ ನಕ್ಷತ್ರದಲ್ಲಾಗುತ್ತೆ. ನೀವು ಒಂದು ಸರಿಲಾರು ಒಂದೇ ಒಂದು ಸರಿ ಆದರೂ ನಿಮ್ಮ ಲೈಫಲ್ಲಿ ನೀವು ಪೂಜೆ ಮಾಡಬೇಕಾದಂಥ ಒಂದು ಟೆಂಪಲ್ಲು ಮೀನರಾಶಿಯವರಿಗೆ ಸಿಕ್ಕಾಬಟ್ಟೆ ಯೋಗ ತಂದು ಕೊಡೋದಂಥ ಗ್ರಹ ಬಂದು ಸೂರ್ಯಗ್ರಹ. ಅವನು 6ನೇ ಮನೇಲಿರ್ಬೋದು, ವಿಪರೀತ ರಾಜಯೋಗ ಕೊಡ್ತಾನೆ ನಿಮ್ಮ ಲೈಫಲ್ಲಿ. ಮೀನರಾಶಿಯವರು ನೀವು ಸೂರ್ಯಗ್ರಹನ ಬೆಳಗ್ಗೆ ಎದ್ದು ನಮಸ್ಕಾರ ಮಾಡಿದಲೇ ನಿಮ್ಮ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೊಸ ಕೆಲಸ ಸ್ಟಾರ್ಟ್ ಮಾಡಬೇಡಿ. ಅಂದರೆ ಬೆಳಗ್ಗೆ ಎದ್ದು ನೀವು ಒಂದು ಕಾರ್ ಸ್ಟಾರ್ಟ್ ಮಾಡ್ತೀರಲ್ವಾ, ಬೇರೆ ಏನೇನಾದ್ರು ನೋಡ್ತೀರ, ಮನೇಲಿ ಎದ್ದು ನೋಡೋಕ್ಕಾಗಲ್ಲ. ನೀವು ಸ್ನಾನ ಮಾಡಿ ಆಚೆ ಬಾಗಿಲ ಬಾಗಿಲಿಗೆ ಬಂದಿದ ತಕ್ಷಣ ಒಂದು ನಮಸ್ಕಾರ ಸೂರ್ಯಗ್ರಹಣಕ್ಕೆ ಮಾಡಬೇಕು. ಯಾಕಂದರೆ ನೀವು ತೆಂಡೂಲ್ಕರ್ ನೋಡಿದ್ರಾ, ಫಸ್ಟ್ ಗ್ರೌಂಡ್ವರೆಗೂ ಬರೋರಿಗೆ ಸುಮ್ಮನೆ ಇರೋರು, ಗ್ರೌಂಡಿಗೆ ಬಂದಿದ ತಕ್ಷಣ ಫಸ್ಟು ಸೂರ್ಯ ನಮಸ್ಕಾರ ಮಾಡೋರು. ಅದಾದಮೇಲೆ ಒಂದು ಸೆಂಚುರಿ ಹೊಡೆದ್ರು ಕೂಡ ಫಸ್ಟ್ ಬ್ಯಾಟ್ನ ಚಂದ್ರ ಇದ್ದರೆ ಚಂದ್ರನಿಗೆ ತೋರಿಸೋರು, ಸೂರ್ಯ ಇದ್ದರೆ ಹಗ್ಲೊತ್ತೊಡೋದ್ರೆ ಸೂರ್ಯನಿಗೆ ತೋರಿಸ್ತಾರೆ, ರಾತ್ರಿ ಹೊತ್ತೊಡೋದ್ರೆ ಚಂದ್ರನಿಗೆ ತೋರಿಸ್ತಾರೆ. ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ತೆಂಡೂಲ್ಕರ್ ಬಂದು ಧನುಸು ರಾಶಿ ಮೇಡಮ್, ಅದು ಗುರುನ ರಾಶಿ. ಅವನು ಸೂರ್ಯನ ಅತಿ ಹೆಚ್ಚು ನಮಸ್ಕಾರ ಮಾಡೋನು. ಮೀನರಾಶಿಯವರಿಗೂ ಗುರು ಫೇವ್ರೇಟು, ಧನುಸು ರಾಶಿ ಗುರು ಫೇವ್ರೇಟು. ನೀವು ಇವರಿಬ್ಬರಿಗೂ ಸೂರ್ಯ ಫೇವ್ರೇಟು. ಸೂರ್ಯನಿಗೋಸ್ಕರ ನೀವು ನಮಸ್ಕಾರ ಮಾಡಿ, ನಿಮಗೆಲ್ಲ ದೋಷದಿಂದ ಬರ್ತೀರ. ನೀವು ಫೇಸ್ಬುಕ್ಕಲ್ಲಿ ದಯವಿಟ್ಟು ಕಮೆಂಟ್ಸ್ ಹಾಕಿದವ್ರಿಗೆ ಎಲ್ಲರಿಗೂ ಕೂಡ ಕರೆ ಬರುತ್ತೆ. ಇವಾಗ ನೋಡಿ, ನಾವು ಖಂಡಿತ ಕೂಡ ನಾನು ಫೋನ್ ಮಾಡ್ತೀನಿ. ಫೋನ್ ಮಾಡಿದವ್ರಿಗೆ ಫೇಸ್ಬುಕ್ಕಲ್ಲಿ ಆದಷ್ಟು ಈ ಕಾರ್ಯಕ್ರಮನ ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತೀರಾ, ನೀವು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಮೆಂಟ್ ಮಾಡಿ. ನೀವೆಲ್ಲ ಹೋಮಕ್ಕೆ ಶಾಂತಿಗೆ ನಮ್ಮ ಟೆಂಪಲ್ ನಾನೇ ಕರ್ಕೊ ಹೋಗ್ತೀನಿ, ನನ್ನ ಜೊತೆಲೇ ನೀವು ಬರ್ಬೋದು. ಬರೋರೆಲ್ಲ ಈ ಸ್ಕ್ರೀನ್ ಮೇಲೆ ಹೋಗ್ತೀರಾ ನಂಬರ್ಗೆ ಕರೆ ಮಾಡಿ
ಸದಾ ನವಗ್ರಹಗಳ ಜೊತೆ ನಾನಿರ್ತೀನಿ, ನೀವು ನನ್ನ ಜೊತೆರಿ. ಮತ್ತು ಮುಂದಿನ ಭಾನುವಾರ 6ರಿಂದ 7 ಗಂಟೆ ಗ್ಯಾರಂಟಿ ಟಿ ವಿ ಲೈವ್ ಬರ್ತೀನಿ. ಮಿಸ್ ಮಾಡಬೇಡಿ. ಮುಂದಿನ ವಾರ ಇದೇ ಥರ ನಾವು ಮಾತಾಡೋಣ. ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ನೀವು ನನ್ನ ಜೊತೆ ಮಾತಾಡೋಣ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರಗಳು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ಗ್ಯಾರಂಟಿ ಟಿ ವಿ ನೋಡಿ, ನೀವು ಗ್ಯಾರಂಟಿ ಆಗಿರಿ, ನಾನು ಗ್ಯಾರಂಟಿ ಆಗಿರ್ತೀನಿ. ಮತ್ತು ಮುಂದಿನ ವಾರ ಮತ್ತೆ ಸಿಗ್ತೀನಿ. ಇಷ್ಟ ತನಕ ನೋಡಿದವ್ರಿಗೆ ನನ್ನ ದೇವರು ಅಷ್ಟಲಕ್ಷ್ಮಿ ಕೊಟ್ಟು ನಿಮ್ಮನ್ನು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ.